ನೆನೆಯಷ್ಟೇ ಗಮನಿಸಿದ್ವಿ, ಇದ್ದಕ್ಕಿದ್ದಾಗೆ ಆಟೋ ಹಾಗೆ ಕ್ಯಾಬ್ ಚಾಲಕರು ಸಾರಿಗೆ ಇಲಾಖೆಯನ್ನ ಮುತ್ತಿಗೆ ಹಾಕಿ ಮುಷ್ಕರವನ್ನ ನಡೆಸಿದ್ರು. ಸಾರಿಗೆ ಇಲಾಖೆ ಅನುಭವಿಸಿದ ಈ ಮುಷ್ಕರದ ಬಿಸಿ ನಂತರ ಇದೀಗ ಅಲರ್ಟ್ ಆಗಿದೆ ಆರ್ಟಿಒ. ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಸಮರ ಸಾರಿದ್ದಾರೆ. ನಿಷೇಧ ಮಾಡಿದ್ರು ಕೂಡ ಈ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಮಾಡ್ತಾ ಇದೆ. ಕ್ರಮ ಕೈಗೊಳ್ಳದ ಸಾರಿಗೆ ಇಲಾಖೆ ವಿರುದ್ಧ ನಿನ್ನೆ ಪ್ರತಿಭಟನೆ ಕೂಡ ನಡೆಸಲಾಯಿತು. ಇದೀಗ 11 ತಂಡದಿಂದ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದಲ್ಲಿ 11 ತಂಡಗಳನ್ನ ರಚನೆ ಮಾಡಲಾಗಿದೆ. ಸುಮಾರು 7-7:30ರಿಂದ ಎಲ್ಲ ಬೆಂಗಳೂರು ನಗರದ ಎಲ್ಲ ಕಚೇರಿಗಳಲ್ಲಿ ಇವತ್ತು ವಿಶೇಷ ತಂಡಗಳನ್ನು ನಾವು ರಚನೆ ಮಾಡಿ ಅನಧಿಕೃತವಾದಂಥ ಆ್ಯಪ್ಗಳನ್ನು ಬಳಸಿಕೊಂಡು ವೈಟ್ ಬೋರ್ಡ್ ಬೈಕ್ಗಳನ್ನು ಯಾರು ಸಾರ್ವಜನಿಕರಿಗೆ ಉಪಯೋಗ ಕೊಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಕಚೇರಿಗಳು ಶುರುವಾಗಿದೆ. ಇವತ್ತು ಇಲ್ಲಿ ನಾವು ಯಶವಂತಪುರ ಕಚೇರಿಯಲ್ಲಿ ನಾವು ನಮ್ಮ RTO ಇಲ್ಲೇ ಇದ್ದೇವೆ. ಬೆಳಗ್ಗೆಯಿಂದ ಸುಮಾರು ಒಂದು 3-4 ಗಾಡಿ ಈಗಾಗಲೇ ಸೀಸ್ ಮಾಡಿದ್ದೇವೆ. ಅದನ್ನು ಹೊರತುಪಡಿಸಿ ಅನಧಿಕೃತವಾಗಿ ಬೇರೆ ಯಾರಾದರೂ ಅಡ್ವರ್ಟೈಸ್ಮೆಂಟ್ಸ್ ಮತ್ತು ಈಗ ಫೇರ್ ಬಗ್ಗೆ ಏನಾದರೂ ವ್ಯತ್ಯಾಸ ಇದ್ದರೆ ಆ ಕೇಸನ್ನು ಇವತ್ತು ಪರಿಶೀಲನೆ ಮಾಡಿ ಕೇಸನ್ನು ದಾಖಲು ಮಾಡ್ತಾ ಇದ್ದಾರೆ. ಕಂಪನಿಯಿಂದ ಅಂದರೆ ಡೀಲರ್ ವತಿಯಿಂದ ಏನು ಗಾಡಿ ತೊಗೊಂಡಿರ್ತಾರೆ, ಯಾವುದೇ ಕಂಪನಿ ಆಗಲಿ ಸಾರ್ವಜನಿಕರಾಗಲಿ, ಅದೇ ರೀತಿಯಲ್ಲಿ ಗಾಡಿಯನ್ನು ಚಲಾವಣೆ ಮಾಡಬೇಕು ಹೊರತು ಅದರ ಮೇಲೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರೆಯುವಂಥದ್ದಾದರೆ ಅವರು ಮಾನ್ಯ ಜಿಲ್ಲಾಧಿಕಾರಿಯಲ್ಲ ಅವರ ಅಧ್ಯಕ್ಷರಿರ್ತಕ್ಕಂಥ ಸಮಿತಿಯಿಂದ ನಮ್ಮ RTO ಅವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅದನ್ನು ಸಮಿತಿಯಲ್ಲಿಟ್ಟು ಅವರು ಪರ್ಮಿಷನ್ ಕೊಡುವಂಥದ್ದು ಆಗ್ತದೆ. ಹಾಗಾಗಿ ಪರ್ಮಿಷನ್ ಎಲ್ಲೇ ಇರತಕ್ಕಂಥ ವೆಹಿಕಲ್ಸ್ ಏನಾದರೂ ಓಡಾಡ್ತಿದ್ರೆ ಅವ್ರ ಮೇಲೆ ನಾವು ಕೇಸ್ ಈಗಾಗಲೇ ಹೋದ ವಾರನೂ ಮಾಡಿದ್ದೀವಿ, ಹಿಂದಿನ ವಾರನೂ ಮಾಡಿದ್ದೀವಿ, ಇವತ್ತು ಆ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಸಿಂಗಲ್ ಫೇರ್ ಅಂಥೇಳಿ ಮೊನ್ನೆ ಸರ್ಕಾರ ನೆನೆಯಷ್ಟೇ ಗಮನಿಸಿದ್ವಿ, ಇದ್ದಕ್ಕಿದ್ದಾಗೆ ಆಟೋ ಹಾಗೆ ಕ್ಯಾಬ್ ಚಾಲಕರು ಸಾರಿಗೆ ಇಲಾಖೆಯನ್ನ ಮುತ್ತಿಗೆ ಹಾಕಿ ಮುಷ್ಕರವನ್ನ ನಡೆಸಿದ್ರು. ಸಾರಿಗೆ ಇಲಾಖೆ ಅನುಭವಿಸಿದ ಈ ಮುಷ್ಕರದ ಬಿಸಿ ನಂತರ ಇದೀಗ ಅಲರ್ಟ್ ಆಗಿದೆ ಆರ್ಟಿಒ. ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಸಮರ ಸಾರಿದ್ದಾರೆ. ನಿಷೇಧ ಮಾಡಿದ್ರು ಕೂಡ ಈ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆ ಮಾಡ್ತಾ ಇದೆ. ಕ್ರಮ ಕೈಗೊಳ್ಳದ ಸಾರಿಗೆ ಇಲಾಖೆ ವಿರುದ್ಧ ನಿನ್ನೆ ಪ್ರತಿಭಟನೆ ಕೂಡ ನಡೆಸಲಾಯಿತು. ಇದೀಗ 11 ತಂಡದಿಂದ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದಲ್ಲಿ 11 ತಂಡಗಳನ್ನ ರಚನೆ ಮಾಡಲಾಗಿದೆ. ಸುಮಾರು 7-7:30ರಿಂದ ಎಲ್ಲ ಬೆಂಗಳೂರು ನಗರದ ಎಲ್ಲ ಕಚೇರಿಗಳಲ್ಲಿ ಇವತ್ತು ವಿಶೇಷ ತಂಡಗಳನ್ನು ನಾವು ರಚನೆ ಮಾಡಿ ಅನಧಿಕೃತವಾದಂಥ ಆ್ಯಪ್ಗಳನ್ನು ಬಳಸಿಕೊಂಡು ವೈಟ್ ಬೋರ್ಡ್ ಬೈಕ್ಗಳನ್ನು ಯಾರು ಸಾರ್ವಜನಿಕರಿಗೆ ಉಪಯೋಗ ಕೊಡ್ತಾ ಇದ್ದಾರೆ ಅಂಥವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ಈಗಾಗಲೇ ಎಲ್ಲ ಕಚೇರಿಗಳು ಶುರುವಾಗಿದೆ. ಇವತ್ತು ಇಲ್ಲಿ ನಾವು ಯಶವಂತಪುರ ಕಚೇರಿಯಲ್ಲಿ ನಾವು ನಮ್ಮ RTO ಇಲ್ಲೇ ಇದ್ದೇವೆ. ಬೆಳಗ್ಗೆಯಿಂದ ಸುಮಾರು ಒಂದು 3-4 ಗಾಡಿ ಈಗಾಗಲೇ ಸೀಸ್ ಮಾಡಿದ್ದೇವೆ. ಅದನ್ನು ಹೊರತುಪಡಿಸಿ ಅನಧಿಕೃತವಾಗಿ ಬೇರೆ ಯಾರಾದರೂ ಅಡ್ವರ್ಟೈಸ್ಮೆಂಟ್ಸ್ ಮತ್ತು ಈಗ ಫೇರ್ ಬಗ್ಗೆ ಏನಾದರೂ ವ್ಯತ್ಯಾಸ ಇದ್ದರೆ ಆ ಕೇಸನ್ನು ಇವತ್ತು ಪರಿಶೀಲನೆ ಮಾಡಿ ಕೇಸನ್ನು ದಾಖಲು ಮಾಡ್ತಾ ಇದ್ದಾರೆ. ಕಂಪನಿಯಿಂದ ಅಂದರೆ ಡೀಲರ್ ವತಿಯಿಂದ ಏನು ಗಾಡಿ ತೊಗೊಂಡಿರ್ತಾರೆ, ಯಾವುದೇ ಕಂಪನಿ ಆಗಲಿ ಸಾರ್ವಜನಿಕರಾಗಲಿ, ಅದೇ ರೀತಿಯಲ್ಲಿ ಗಾಡಿಯನ್ನು ಚಲಾವಣೆ ಮಾಡಬೇಕು ಹೊರತು ಅದರ ಮೇಲೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರೆಯುವಂಥದ್ದಾದರೆ ಅವರು ಮಾನ್ಯ ಜಿಲ್ಲಾಧಿಕಾರಿಯಲ್ಲ ಅವರ ಅಧ್ಯಕ್ಷರಿರ್ತಕ್ಕಂಥ ಸಮಿತಿಯಿಂದ ನಮ್ಮ RTO ಅವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅದನ್ನು ಸಮಿತಿಯಲ್ಲಿಟ್ಟು ಅವರು ಪರ್ಮಿಷನ್ ಕೊಡುವಂಥದ್ದು ಆಗ್ತದೆ. ಹಾಗಾಗಿ ಪರ್ಮಿಷನ್ ಎಲ್ಲೇ ಇರತಕ್ಕಂಥ ವೆಹಿಕಲ್ಸ್ ಏನಾದರೂ ಓಡಾಡ್ತಿದ್ರೆ ಅವ್ರ ಮೇಲೆ ನಾವು ಕೇಸ್ ಈಗಾಗಲೇ ಹೋದ ವಾರನೂ ಮಾಡಿದ್ದೀವಿ, ಹಿಂದಿನ ವಾರನೂ ಮಾಡಿದ್ದೀವಿ, ಇವತ್ತು ಆ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ಸಿಂಗಲ್ ಫೇರ್ ಅಂಥೇಳಿ ಮೊನ್ನೆ ಸರ್ಕಾರ